ಮುಗಿಸಿ ಅಂತ ಹೇಳಿ ಹೌದು. ಯಾಕಂದ್ರೆ ಇದು ಒಂದ್ ಕಡೆ ಹೊರಟ ಹಾಕಿ ಕಾಮಗಾರಿ ನಡೀತಾ ಇದೆ ಪ್ರಗತಿಯಿದೆ ಅಂತ ಹೇಳಿ ಬೋರ್ಡ್ ಆಗಿತ್ತು. ಹೌದು. 3 ತಿಂಗಳಾದ್ರೂ ಕೂಡ ಮುಕ್ತಾಯ ಆಗಿರಲ್ಲ. ಕರೆಕ್ಟ್ ಕರೆಕ್ಟ್ 6 ತಿಂಗಳ ಆಗುತ್ತಾ ಇದು ಎಷ್ಟು ಪರ್ಸೆಂಟ್ ಹೊರಟ ಹಾಕಿ ಈಗ ಕರೆಕ್ಟ್ ನೀವು 120 ಕಿಲೋಮೀಟರ್ ಅಲ್ಲಿ ಈಗ 50% ಕೆಲಸ ಆಗಿದೆ. ಈಗ ನಾನು ಏನಾದರೂ ಇವ್ರಿಗೆ ಪೇಮೆಂಟ್ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದೆ. ಯಾಕಂದರೆ ಕಾಂಟ್ರಾಕ್ಟ್ ಡಿಲೇ ಮಾಡಬೇಕಾದ್ರೆ ಒಂದು ಮುಖ್ಯ ಕಾರಣ ಪೇಮೆಂಟು ಬರಲಿಲ್ಲ ಅಂದರೆ ಕಾಂಟ್ರಾಕ್ಟ್ರು ಆಟೋಮ್ಯಾಟಿಕಲಿ ಕೆಲಸ ಮಾಡೋದು ಸ್ಲೋ ಡೌನ್ ಆಗುತ್ತೆ. ಸೊ ನಮ್ಮ ಚೀಫ್ ಕಮಿಷನರ್ ಹೇಳಿದ್ದಾರೆ, ಇಲ್ಲ ಈಗ ಅಂತೂ ಗೌರ್ಮೆಂಟಿಂದ ದುಡ್ಡು ಬರ್ತಾ ಇದೆ, ನಮಗೆ ಪೇಮೆಂಟ್ಗೆ ಏನೂ ತೊಂದರೆ ಇಲ್ಲ, ಮೇಜರ್ ಪ್ರಾಬ್ಲಮ್ಸ್ ಇಲ್ಲ, ಸಣ್ಣ ಪುಟ್ಟ ಇರ್ಬೋದು, ಸಣ್ಣ ಪುಟ್ಟ ಇದ್ದೇ ಇರುತ್ತೆ, ಆದರೆ ಮೊದಲ ಥರ ಮೇಜರ್ ಪ್ರಾಬ್ಲಮ್ ಇಲ್ಲ. ಹಾಗಿದ್ದಲ್ಲಿ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ಅವ್ರಿಗೆ ಪೇಮೆಂಟ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ನಾವು ಈಗ ಒತ್ತಡ ಹಾಕಿ ಕೆಲಸ ಮಾಡಿಸ್ಬೇಕು. 50% ಕೆಲಸ ಆಗಿದೆ 120 ಕಿಲೋಮೀಟರ್, ಇನ್ನು 50% ಬ್ಯಾಲೆನ್ಸ್ ಇದೆ. ಇದನ್ನ ಏನೇ ಮಾಡಿ ಅಕ್ಟೋಬರ್ ಡಿಸೆಂಬರ್ ಒಳಗಡೆ ಮುಗಿಸ್ಲೇಬೇಕು. ಕಾಂಟ್ರಾಕ್ಟರ್ಗಳಿಗೆ ಬೆನ್ನತ್ತಿ ಮಾಡಿಸ್ಬೇಕು ನಮ್ಮ ಇಂಜಿನಿಯರ್. ಪೇಮೆಂಟ್ಗೆ ಸಮಸ್ಯೆ ಇಲ್ಲ ಅಂದರೆ ಕೆಲಸ ಮಾಡೋದು ಯಾಕೆ ನಿಧಾನ ಆಗಬೇಕು ಅನ್ನೋದು ಅಷ್ಟೇ ನಾನು ಅವ್ರಿಗೆ ಹೇಳಿರುವಂಥದ್ದು. ಅದರಲ್ಲಿ ನಾನು ಜಾಸ್ತಿ ಕತೆ ಕೇಳೋಕ್ಕೆ ತಯಾರಿಲ್ಲ. ಈಗ ಏನಾಗುತ್ತೆ, ಕೆಲಸ ಆರಂಭ ಆಗೋವಾಗ ಸಮಸ್ಯೆ ಜಾಸ್ತಿ ಬರುತ್ತೆ. 50% ಕೆಲಸ ಆಗೋದ್ಮೇಲೆ ಸಮಸ್ಯೆ ಆ್ಯಕ್ಚುಲಿ ಕಮ್ಮಿ. ಯಾಕಂದರೆ ಅಷ್ಟೊತ್ತಿಗೆ ಎಲ್ಲ ಮೇಜರ್ ಪ್ರಾಬ್ಲಮ್ಸ್ ಆಗಿಬಿಟ್ಟಿರುತ್ತೆ. ಸೊ ನನ್ನ ಪ್ರಕಾರ ನನಗೆ ವಿಶ್ವಾಸ ಇದೆ ಇನ್ನು 6 ತಿಂಗಳಲ್ಲಿ ಇದು ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯ ಅಂತ. ವೈಟ್ ಟಾಪಿಂಗಲ್ಲಿ ಇನ್ನೊಂದು ಪಾಯಿಂಟ್ ನಿಮ್ಗೆ ಹೇಳೋದು ಮರ್ತೋಯ್ತು. ಇನ್ನೂ ಒಂದು 300 ಕಿಲೋಮೀಟ್ರು, ಈಗ 196 ಕಂಪ್ಲೀಟ್ ಆಗಿದೆ, 120 ಪ್ರಗತಿಯಲ್ಲಿದೆ. ಇದಲ್ಲದೆ ಇನ್ನೂ 300 ಕಿಲೋಮೀಟ್ರ್ ವೈಟ್ ಟಾಪಿಂಗ್ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದಕ್ಕೆ ಪ್ರಾಜೆಕ್ಟ್ಸನ್ನು ಐಡೆಂಟಿಫೈ ಮಾಡಿ ಸರ್ಕಾರದ ಅನುಮೋದನೆಗೆ ಸಲ್ಲಿಸುವ ಹಂತದಲ್ಲಿ ನಾವಿದ್ದೇವೆ. ಸೊ ಇದು ಕಂಪ್ಲೀಟ್ ಆಗೋಷ್ಟೊತ್ತಿಗೆ ನೆಕ್ಸ್ಟ್ 300 ಕಿಲೋಮೀಟರ್ಸು ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಸರ್ಕಾರದಲ್ಲಿ ವಿಚಾರ ಇದೆ. ಅನೇಕ ಕಡೆಗಳಲ್ಲಿ ನೋಡಿದ್ದೀನಿ, ಎಲ್ಲೂ ಕೂಡ ಬೋರ್ಡು ಹಾಕೋದಿಲ್ಲ, ಯಾಕೆ ಕಾಮಗಾರಿ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇರೋದಿಲ್ಲ, ಎಷ್ಟು ದಿವಸದಲ್ಲಿ ಮುಗಿಸ್ತೇವೆ ಅನ್ನೋದು ಇಲ್ಲ. ಚಾಮರಾಜಪೇಟೆ ಇದು ಬಿನ್ನಿಮೇಲೆ ಎದುರುಗಡೆ ರೋಡು 2 ವರ್ಷ ಸರ್, 2 ವರ್ಷ ಅಲ್ಲಿ ಬಿದ್ದು ಕೈಕಾಲು ಮುಟ್ಕೊಂಡ್ರು, ಸತ್ತೋದು ಜನ, ಯಾರು ಕೇಳಬೇಕು ಅನ್ನೋದು ಗೊತ್ತಿಲ್ಲ ಸರ್. ಆಮೇಲೆ ವೈಯಾಲಿಕ್ ಆಗಲ್ಲ ಸರ್. 4-5 ಉದಾಹರಣೆ ಕೊಡ್ತೇನೆ ನಾನು ನಿಮಗೆ. ಎಲ್ಲ ಕಡೆಗಳು ಕೂಡ ಇದೇ ತರ ಆಗ್ತಾ ಇದೆ. ಯಾರು ಕೇಳಬೇಕು ಅನ್ನೋದು ಕೂಡ ಜನರಿಗೆ ಗೊತ್ತಿಲ್ಲ. ಈ ಎಲ್ಲ ಪಾಯಿಂಟ್ಸು ನಾನು ಇದನ್ನ ಇವೆಲ್ಲ ನೀವು ಹೇಳಿದ ಅಷ್ಟು ಪಾಯಿಂಟ್ಗಳನ್ನು ನಾನು ಅವರು MD ಅವರು ಇದ್ದಾರೆ, ಅವರ ಚೀಫ್ ಇಂಜಿನಿಯರ್ ಇದ್ದಾರೆ, ಅವರೆಲ್ಲರಿಗೂ ಮತ್ತು ಬೇರೆ ಇಂಜಿನಿಯರ್ಸು ಚೀಫ್ ಇಂಜಿನಿಯರ್ಸು ಇದ್ದರು, ಇವರು ಪ್ರಿನ್ಸಿಪಲ್ ಇಂಜಿನಿಯರು, ಅವರೆಲ್ಲರಿಗೂ ಕೂಡ ನಾನು ಹೇಳಿದ್ದೇನೆ. ವರ್ಕ್ ಸೈಟ್ಗಳನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ತಾ ಇಲ್ಲ, ಆಗದು ಬಿಟ್ಬಿಡೋದು, ಸರಿಯಾಗಿ ಸೇಫ್ಟಿ ಇರೋದಿಲ್ಲ, ಆಮೇಲೆ 3 ತಿಂಗಳು ಪ್ರಗತಿ ಇರೋದಿಲ್ಲ, ಜಲ್ಲಿ ಹಾಕ್ಬಿಟ್ಟು ಬಿಟ್ಬಿಡೋದು, ಇದರಿಂದ ಜನ ಬಿದ್ದೋಗೋದು, ಇದರಿಂದ ಜನಕ್ಕೆ ಸೇಫ್ಟಿ ಅನ್ಸೇಫ್ಟಿ ಅಷ್ಟೇ ಅಲ್ಲ, ಇದರಿಂದ ಟ್ರಾಫಿಕ್ ಪ್ರಾಬ್ಲಮ್ಮು ಜಾಮುಗಳು ಜಾಸ್ತಿ ಆಗ್ತಾ ಇದೆ. ಕೈ ಇಟ್ಟ ಮೇಲೆ ಮುಗಿಸೋಂಗಿದ್ರೆ ಕೈ ಇಡಬೇಕು, ಎಷ್ಟು ಮುಗಿಸೋಕ್ಕಾಗುತ್ತೆ ಅಷ್ಟಕ್ಕೆ ಕೈ ಇಡಬೇಕು. ಸುಮ್ಮನೆ ಸಿಕ್ಕಿದೆ ಅಂದ್ಬಿಟ್ಟು ಎಲ್ಲ ಊರೆಲ್ಲ ಕಿತ್ತಾಕ್ಬಿಟ್ಟು ಬಿಟ್ಬಿಡೋದು ಆಗೋದಿಲ್ಲ, ಮಾಡಬಾರದು. ನೀವು ಕ್ಲಿಯರ್ಲಿ ಒಂದು ಗುರಿ ಇಟ್ಟುಬಿಟ್ಟು ಕೆಲಸಕ್ಕೆ ಕೈ ಇಡಬೇಕು. ಈ ವಿಷಯವನ್ನು ತಮ್ಮ ಭಾವನೆ ಏನಿದೆ ಇದನ್ನು ನಾನು ಸ್ಪಷ್ಟವಾಗಿ ಅವರಿಗೆ ಹೇಳಿದ್ದೇನೆ. ನಾನು ಹೇಳಿದ ಕೂಡಲೇ ಅದೆಲ್ಲ ಹಂಗೆ ಆಗ್ಬಿಡುತ್ತೆ ಅಂತಲ್ಲ, ಆದರೆ ನಮ್ಮ ಕೆಲಸ ಇಲ್ಲಿ ಜನಗಳ ಸಮಸ್ಯೆಯನ್ನು ಅವ್ರಿಗೆ ಮನವರಿಕೆ ಮಾಡಿ ಅರ್ಥ ಮಾಡಿಸ್ಬೇಕು. ಫಸ್ಟು ಕೆಲವು ಪೇಮೆಂಟ್ ಪ್ರಾಬ್ಲಮ್ಮಿಂದ ಅಥವಾ ಲ್ಯಾಂಡ್ ಪ್ರಾಬ್ಲಮ್ಮಿಂದ ಕೆಲವು ಕಡೆ ಸಮಸ್ಯೆ ಬರುತ್ತೆ. ಮೊನ್ನೆ ಏನಾಯಿತು, ಕೆಲವು ರೀಸೆಂಟಾಗಿ ತಮಗೆ ಗೊತ್ತಿದೆ, ಹೆಚ್ಚಾಗಿ ವೈಟ್ ಟಾಪಿಂಗು ಮೆಟ್ರೋ ಕೆಲಸ ಮಾಡೋರೆಲ್ಲ ಸ್ವಲ್ಪ ಈ ಈಶಾನ್ಯ ರಾಜ್ಯಗಳಿಂದ ಬರ್ತಾರೆ. ಮೊನ್ನೆ ಎಲೆಕ್ಷನ್ಗಳಿದ್ದಾಗ ಸಾರಾ ಸಗಟಾಗಿ 3 ತಿಂಗಳು ಹೋದವರು ಬರಲೇ ಇಲ್ಲ. ಈ ಥರ ಕೆಲವು ಪ್ರಾಬ್ಲಮ್ಸು ಅವ್ರು ಹೇಳ್ತಾರೆ, ಅವೆಲ್ಲ ಇರ್ತವೆ ಏನೇ ಇದ್ದರೂ. ಆದರೂ ಕೂಡ ಇಷ್ಟ ಬಂದಂಗೆ ಮೆಟೀರಿಯಲ್ಗಳನ್ನ ರೋಡಲ್ಲಿ ಬಿಸಾಕ್ಬಿಡೋದು, ಅದರಿಂದ ಟ್ರಾಫಿಕ್ ಜಾಮ್ ಆಗೋದು, ಕಿತ್ತಾಕ್ಬಿಟ್ಟು ಹಂಗೆ ಬಿಟ್ಬಿಡೋದು, ಅದರಿಂದ ಜನ ಬಿದ್ದೋಗೋದು, ಜಲ್ಲಿ ಹಾಕಿ ಬಿಟ್ಬಿಡೋದು, ಜನ 2 ವೀಲರಲ್ಲಿ ಹೋಗಿ ಬಿದ್ದೋಗೋದು, ಇವೆಲ್ಲ ಸಮಸ್ಯೆಗಳು ನಿಜ, ಹೌದು, ಒಪ್ಕೊಳ್ತಾ ಇದ್ದೇವೆ. ಇದನ್ನು ಸರಿಪಡಿಸ್ಕೊಳ್ಬೇಕು ಅಂತ ನಾನು ಹೇಳಿದ್ದೇನೆ.
ಅವ್ರಿಗೆ ಹೇಳಿದ್ದೇನೆ, ನಾನು ಸ್ಪಾಟ್ಗೂ ಬರ್ತೀನಿ, ಇದೇ ಪ್ರಾಬ್ಲಮ್ಸ್ ಅಲ್ಲಿ ಕಂಡು ಬಂದರೆ ನೀವು ನನ್ನಿಂದ ಸ್ವಲ್ಪ ಮಾತು ಕೇಳಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳಿದ್ದೀನಿ. ಇದನ್ನು ಸುಧಾರಣೆ ಮಾಡ್ಕೋಬೇಕು ಅಂತಲೂ ಹೇಳಿದೆ.